ಇವತ್ತಿನ ಬಂದ್ಗೆ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಿಂದ ಯಾವುದೇ ರೀತಿ ಒಂದು ಬೆಂಬಲ ಇಲ್ಲ ಅನ್ನೋದು ಓರಿಯನ್ ಮಾಲ್ ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನೀಗ ಓರಿಯನ್ ಮಾಲ್ ಬಳಿ ಇದ್ದೀನಿ. ನೀವು ನೋಡ್ತಾ ಇರಬಹುದು ಓರಿಯನ್ ಮಾಲ್ ಓಪನ್ ಆಗಿದೆ. ಬರೀ ಓರಿಯನ್ ಮಾಲ್ ಅಷ್ಟೇ ಅಲ್ಲ, ಜಿಟಿ ಮಾಲ್ ಆಗಿರ್ಬೋದು, ಮಂತ್ರಿ ಮಾಲ್ ಆಗಿರ್ಬೋದು, ಎಲ್ಲವೂ ಕೂಡ ಓಪನ್ ಆಗಿರುವಂತದ್ದು. ಜೊತೆಗೆ ಮಲ್ಟಿಪ್ಲೆಕ್ಸ್ ಗಳು ಕೂಡ ಇವತ್ತು ಓಪನ್ ಆಗಿರುವಂತದ್ದು. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಇವತ್ತು ಸಿನಿಮಾ ಪ್ರದರ್ಶನ ಆಗ್ತಿರುವಂತದ್ದು ಬೆಳಗ್ಗೆ 10 ಗಂಟೆ ಶೋ. ಹೀಗಾಗಿ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಿಂದ ಯಾವುದೇ ರೀತಿಯ ಒಂದು ಸಹಕಾರ ಬೆಂಬಲ ಇಲ್ಲ ಕರ್ನಾಟಕ ಬಂದ್ಗೆ. ಇವತ್ತು ಮಲ್ಟಿಪ್ಲೆಕ್ಸ್ ಗಳಲ್ಲಿ 10 ಗಂಟೆಗೆ ಶೋ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಜನ ಈಗ ತಾನೇ ಓರಿಯನ್ ಮಾಲ್ ಒಳಗಡೆ ಹೋದ್ರು 10 ಗಂಟೆ ಶೋನ ನೋಡೋದಕ್ಕೆ. ಅಂದ್ರೆ ವೀಕೆಂಡ್ ಆಗಿರೋದ್ರಿಂದ ಮಾಲ್ಗೆ ಬರುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದ್ರೆ ಅಷ್ಟೇನು ಜನ ಕಾಣಿಸ್ತಿಲ್ಲ. ಥಿಯೇಟರ್ ಅಲ್ಲೂ ಕೂಡ ಬುಕ್ ಮೈ ಶೋ ನಲ್ಲಿ ನೋಡಿದಾಗ ಅಷ್ಟೇನು ಟಿಕೆಟ್ಗಳು ಬುಕ್ ಆಗಿಲ್ಲ. ಆದ್ರೆ ಏನು ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳು ಓಪನ್ ಆಗಿರುವಂತದ್ದು ಇವತ್ತು. ಸೊ ಇಲ್ಲಿ ಓರಿಯನ್ ಮಾಲ್ ನಲ್ಲಿ ಅಪ್ಪು ಸಿನಿಮಾ ಆಗಿರ್ಬೋದು, ತೆಲುಗಿನ ಕೋರ್ಟ್ ಸಿನಿಮಾ ಆಗಿರ್ಬೋದು, ಎಲ್ಲವೂ ಕೂಡ ಇವತ್ತು ಯಥಾಸ್ಥಿತಿಯಲ್ಲಿ ಪ್ರದರ್ಶನ ಆಗ್ತಿರೋವಂಥದ್ದು. ಸೊ ಇನ್ನು ಜೊತೆಗೆ ಸಾಕಷ್ಟು ಕಡೆ ಅಂದ್ರೆ ನಗರದ ಎಲ್ಲಾ ಮಾಲ್ಗಳಲ್ಲೂ ಕೂಡ ಇವತ್ತು ಸಿನಿಮಾಗಳು ಪ್ರದರ್ಶನ ಆಗ್ತಾ ಇದೆ. ಜೊತೆಗೆ ಏನು ಮಾಲ್ ಕೂಡ ಓಪನ್ ಆಗಿರುವಂತದ್ದು. ಕರ್ನಾಟಕ ಬಂದ್ಗೆ ಯಾವುದೇ ರೀತಿ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಿಂದ ಒಂದು ಬೆಂಬಲ ನೀಡ್ತಿಲ್ಲ. ಜೊತೆಗೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ ಒಂದು ಕರ್ನಾಟಕ ಬಂದ್ ಮಾಡಿದಾಗ ಏನೋ ಅಂದ್ರೆ ಕನ್ನಡಿಗರಿಗೆ ಒಂದು ಹಲ್ಲೆ ಆದಾಗ ಅದಕ್ಕೋಸ್ಕರ ನ್ಯಾಯವನ್ನ ಕೇಳೋದಕ್ಕೆ, ಖಂಡಿಸೋದಕ್ಕೆ ಒಂದು ಬಂದ್ ಮಾಡಿದಾಗ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳು ಈ ರೀತಿ ಓಪನ್ ಮಾಡೋದು ಎಷ್ಟು ಸರಿ. ಜೊತೆಗೆ ಅವ್ರಿಗೆ ಎಷ್ಟು ಭಯ ಇದೆ ಅಂತಂದ್ರೆ ಕನ್ನಡ ಪರ ಸಂಘಟನೆಗಳ ಮೇಲೆ ನೀವು ನೋಡ್ತಾ ಇರ್ಬೋದು. ಓರಿಯನ್ ಮಾಲ್ ನ ಇಡೀ ನೆಟ್ ಇಂದ ಮುಚ್ಚಲಾಗಿದೆ, ಪರದೆಯನ್ನ ಹಾಕ್ಲಾಗಿದೆ. ಅಂದ್ರೆ ಏನಾದ್ರೂ ಕಲ್ಲು ತೂರಾಟ ಮಾಡಿದ್ರೆ ಅಕಸ್ಮಾತ್ ಅದರಿಂದ ಒಂದು ರಕ್ಷಣೆಗಾಗಿ ನೀವು ಇಡೀ ಓರಿಯನ್ ಮಾಲ್ಗೆ ಒಂದು ನೆಟ್ ಅನ್ನ ಅಳವಡಿಕೆ ಹಾಕಿರೋದನ್ನ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ. ಸೊ ಸಾಕಷ್ಟು ಜನ ಈಗ ಮಾಲ್ ಒಳಗಡೆ ಹೋಗ್ತಿರುವಂತದ್ದು. ಯಾವುದೇ ರೀತಿ ಬಂದ್ಗೆ ಅವರಿಂದ ಬೆಂಬಲ ಸಿಕ್ಕಿಲ್ಲ. ಸೊ ಹೀಗಾಗಿ ಏನ್ ಹೇಳ್ಬೋದು ಅಂತಂದ್ರೆ ಕನ್ನಡ ಪರ ಸಂಘಟನೆಗಳು ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ನವ್ರಿಗೆ ಒಂದು ಬಿಸಿ ಮುಟ್ಟಿಸೋ ಒಂದು ಕೆಲಸಗಳು ಆಗ್ಬೇಕಾಗಿದೆ. ಸೊ ಏನಾದ್ರು ಮಾಡ್ತಾರ? ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸೊ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಿಗೆ ಯಾವ ರೀತಿ ಬಿಸಿ ಮುಟ್ಟಿಸೋ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗುತ್ತಾ, ಅದರ್ವೈಸ್ ಇವತ್ತೇ ಏನಾದ್ರು ಆ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.